ಎಲ್ರಿಗೂ ನಮಸ್ಕಾರ. ಏನಂತಂದ್ರೆ ಮೊನ್ನೆ ಆದಂತ ಘಟನೆ ಏನಾಯ್ತು ಅವತ್ತು ರಾತ್ರಿ ನಾವು ಹೋದಾಗ ಕೊಟ್ಟಿಯೂರಲ್ಲಿ ಆ ವಿಷಯ ಆಗೋದಕ್ಕೆ ಕಾರಣ ಏನಂತಾನೆ, ಗಂಟೆಗಟ್ಲೆ ಕ್ಯೂ ಅಲ್ಲಿ ಜನ ಕಾಯ್ತಾ ಇದ್ರು. 5-6 ಗಂಟೆಗಟ್ಲೆ ಕ್ಯೂ ಅಲ್ಲಿ ಜನ ಕಾಯ್ತಾ ಇದ್ರು, ವೆಯ್ಟ್ ಮಾಡ್ತಾ ಇದ್ರು ದೇವರ ದರ್ಶನಕ್ಕೋಸ್ಕರ. ಬಟ್ ಆದ್ರೆ ಸಡನ್ ಆಗಿ 11:30 ಇರುತ್ತೆ ದರ್ಶನ ಅಂತ ಹೇಳಿದಕ್ಕೆ ಎಲ್ರು ವೆಯ್ಟ್ ಮಾಡಿದ್ದು. ಬೇಗ ಕ್ಲೋಸ್ ಮಾಡ್ತೀವಿ ಅಂತಂದ್ರೆ ಯಾರು ಅಲ್ಲಿ ಕಾಯ್ತಾ ಇರ್ಲಿಲ್ಲ, ನಿಲ್ತಾನೆ ಇರ್ಲಿಲ್ಲ ಕೂಡ. ಆದರೆ ಏನ್ ಮಾಡಿದ್ರು ಅಂತಂದ್ರೆ 9 ಗಂಟೆ 9:15ಗೆನೆ ದರ್ಶನ ಕ್ಲೋಸ್ ಮಾಡ್ಬಿಟ್ರು ಅಂಡ್ ಹೇಳ್ಬಿಟ್ರು ಎಲ್ಲರೂ ವಾಪಸ್ ಹೋಗಿ ಅಂತ. ಆ ಟೈಮಲ್ಲಿ ಕ್ಯೂ ಅಲ್ಲಿ ನಿಂತಿದ್ದಂತ ಜನರು, ಕಾಯ್ಕೊಂಡಿದ್ದ ಜನರು ಎಲ್ರು ಒಂದ್ಸಲ ಕೇಳಿದ್ರು, ಯಾಕೆ ಕ್ಲೋಸ್ ಮಾಡ್ತಾ ಇದ್ದೀರಾ, ನಮ್ಮನ್ನು ದರ್ಶನ ಮಾಡಕ್ ಬಿಡಿ, ಇಷ್ಟೊಂದ್ ಜನ ಕಾಯ್ತಾ ಇದಾರೆ, ಇಷ್ಟೊತ್ತಿಂದ ಕಾಯ್ತಾ ಇದಾರೆ, ಒಂದ್ಸಲ ಬಿಡಿ ಅಂತ ಕೇಳ್ಕೊಂಡ್ರು. ಆ ಕೇಳಿದಂತ ಜನರ ಮೇಲೆ ಮೊದಲು ಚಿಕ್ಕದಾಗಿ ನೀರು ಉಗ್ಗಿದ್ರು. ಅದಾದ್ಮೇಲೆ ಯಾಕೆ ಉಗ್ತೀರಾ ಅಂತ ಕೇಳಿದಾಗ ನೂಕಿದ್ರು. ನಿರಾಶೆಯಿಂದ ನೆಡ್ಕೊಂಡು ಹೋಗ್ಬೇಕಾದ್ರೆ ಮೈ ಮೇಲೆ ನೀರ್ ಹಾಕ್ತಾ ಇದ್ರು. ಯಾಕೆ ಉಗ್ತಾ ಇದೀರಾ ಅಂತ ಕೇಳಿದ ಮಹಿಳೆ ಮೇಲೆ ಇನ್ನೂ ಜೋರಾಗಿ ಇವ್ರ ಮೇಲೆ ಸಡನ್ ಆಗಿ ಕಾಲಿಂದ ಪವಿತ್ರ ನೀರಲ್ವಾ ಅದು ಆ ನೀರ್ನ ಕಾಲಲ್ಲಿ ಮುಖಕ್ಕೆ ಉಗಿದ್ರು. ಆ ಟೈಮಲ್ಲಿ ಆ ಮಹಿಳೆಗೆ ಸಿಟ್ ಬಂದು ಕಿರ್ಚಾಡಿ ಕೂಗಾಡಿದ್ರು. ಅಲ್ಲಿ ಯಾರು ಅವ್ರ ಪರ ನಿಲ್ಲೋರಿರ್ಲಿಲ್ಲ, ಯಾರು ಅವ್ರ ಪರ ನ್ಯಾಯ ಕೇಳೋರಿರ್ಲಿಲ್ಲ. ಅದಾದ್ಮೇಲೆ ಆ ನೀರಿಗೆ ಕೆಲವ್ರನ್ನ ಇಳಿಯೋಕೆ ಬಿಡ್ತಾ ಇರ್ಲಿಲ್ಲ, ಆ ನೀರ್ನ ಮೇಲ್ಗಡೆ ತಕ್ಲಿಸ್ಕೊಳ್ಳೋಕು ಬಿಡ್ತಾ ಇರ್ಲಿಲ್ಲ. ಅವ್ರು ಕೈಯಿಂದ ಕಾಣಿಕೆನ ಹಾಕ್ಬೇಕಾದ್ರೆ ಕೆಳಗೆ ನೀರಿಗೆ ಇಳಿದು ಹಾಕೋಕೆ ಬಿಡ್ತಾ ಇದ್ರು. ಯಾವ ನ್ಯಾಯನಪ್ಪ ಇದು? ಈ ತರ ವ್ಯವಸ್ಥೆ ಇದೆ, ಈ ತರ ಸ್ಥಿತಿ ಇದೆ ಅಂತ ಹೇಳ್ಬಿಟ್ಟು ನಾವು ವಿಡಿಯೋ ಮಾಡಿ ಹಾಕಿದ್ರೆ ನೀವ್ ಯಾಕೆ ಹೋಗ್ಬೇಕಿತ್ತು, ನೀನ್ ಯಾಕೆ ಅಲ್ಲಿಗೆ ಹೋದೆ ಅನ್ನೋ ಬೈಗುಳಗಳು. ಆದ್ರೆ ಭಾರತ ದೇಶದಲ್ಲಿ ಹುಟ್ಟಿರೋಂತ ನಾವು ಯಾವುದೇ ಅದ್ಭುತ ಸ್ಥಳಗಳಿದ್ರೆ ಅಲ್ಲಿಗೆ ಹೋಗುವಂತ ಸ್ವಾತಂತ್ರ್ಯ ನಮಗಿಲ್ವಾ? ಅಲ್ಲಿಗೆ ಬರೋದಕ್ಕೆ ನಿಮ್ಮನ್ನ ಯಾರು ಕರೆದಿದ್ರು, ಅಲ್ಲಿಗೆ ಹೋಗೋದಕ್ಕೆ ನಿಮಗೆ ಯಾರು ಹೇಳಿದ್ದು ಅಂತ ಕೇಳ್ತಾ ಇದ್ದೀರಾ ಅಲ್ವಾ? ದೇವಸಂ ಜನಗಳು ಮತ್ತೆ ಪಂಚಾಯತ್ ಅವರು ಬೇರೆ ಎಲ್ಲಾರು ಇದು ಬಹಳ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ಲಾಸ್ಟ್ ಸತಿಗಿಂತ ಈ ಸತಿ ತುಂಬಾ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಿದೆ, ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಸೊ ಕರ್ನಾಟಕದಿಂದ ಬಹಳ ಜನ ಭಕ್ತಾದಿಗಳು ಬರ್ತಿರ್ತೀರಾ. ಪಾರ್ಕಿಂಗ್ ಇಂದ ಬೋರ್ಡ್ ಮತ್ತೆ ನಿಮ್ಗೆ ಕನ್ನಡದಲ್ಲಿರೋ ಅನೌನ್ಸ್ಮೆಂಟ್ ಎಲ್ಲ ಮಾಡಿದೀವಿ, ಕನ್ನಡದಲ್ಲೆಲ್ಲ ಬೋರ್ಡ್ ಬರ್ದಿದೆ. ಸೊ ಎಲ್ಲಾರು ಬರ್ಬೇಕು, ಸ್ವಾಗತ. ಆದ್ರೆ ಎಲ್ರು ಅಷ್ಟೇ ಕಾಲ್ ಮಾಡಿ ಮೆಸೇಜ್ ಮಾಡಿ ಏನೇನೆಲ್ಲ ಹೇಳ್ತಾ ಇದ್ರಿ, ಅಲ್ಲಿ ಆಚಾರ ಬಗ್ಗೆ ಏನ್ ಗೊತ್ತು, ವಿಚಾರಗಳ ಬಗ್ಗೆ ಏನ್ ಗೊತ್ತು ನಿಮಗೆ, ಹಂಗೆ ಹಿಂಗೆ ಅಂತೆಲ್ಲ ತುಂಬಾ ಜನ ತುಂಬಾ ತರ ಕೇಳ್ತಾ ಇದ್ರಿ. ನಮ್ಮ ಗೌರವ ಅಲ್ಲಿ ಆಚಾರಕ್ಕೆ ವಿಚಾರಕ್ಕೆ ಅಲ್ಲಿ ಜನಕ್ಕೆ ಎಲ್ರ ಮೇಲೂ ಇದೆ. ಬಟ್ ಆದ್ರೆ ಅಲ್ಲಿನ ವ್ಯವಸ್ಥೆಗೆ ಇರ್ಲಿಲ್ಲ. ನೆಕ್ಸ್ಟ್ ನಮ್ ಕಡೆಯಿಂದ ಆ ಕಡೆಗೆ ಹೋಗೋರಿಗೆ ಮರ್ಯಾದೆ ಕೊಡ್ಲೇಬೇಕು ಅಂಡ್ ಕೊಟ್ಟೆ ಕೊಡ್ತಾರೆ.